ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟೂಲ್ಸ್ ಕನ್ನಡ ಚಾನಲ್. ನಾನು ರುದ್ರೇಶ್. ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ, 5S ಎಂದರೇನು? ವಾಟ್ ಈಸ್ 5S? 5S ಹೇಗೆ ಬಂತು ಇಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ? 5Sನ ಯಾರು ತಂದರು? ಹೂ ಈಸ್ ದಿ ಫಾದರ್ ಆಫ್ 5S? ಹಾಗೆ 5Sನ ಮಹತ್ವಗಳೇನು? 5Sಲ್ಲಿ ಯಾವ್ಯಾವ್ದು ಬರ್ತವೆ? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಫ್ರೆಂಡ್ಸ್, 5S ಹೇಗೆ ಬಂತು ಅಂದರೆ, 5S ವಾಸ್ ನೋನ್ ಆಸ್ ದಿ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ which was developed by Taichi Yono and Eiji Toyoda with Japanese industrial engineers in 1950. 1950ರಲ್ಲಿ ಜಪಾನೀಸ್ ಇಂಡಸ್ಟ್ರಿಯಲ್ ಇಂಜಿನಿಯರ್ಸ್ ಟೈಚಿ ಯೋನೋ ಆ್ಯಂಡ್ ಏಜಿ ಟೊಯೋಡಾ ಅನ್ನೋರು ಇಂಟ್ರೊಡ್ಯೂಸ್ ಮಾಡ್ತಾರೆ ಈ 5S ಅನ್ನೋ ಮೆಥಡಾಲಜಿನ, ಅದರ ಕಾನ್ಸೆಪ್ಟನ್ನ. ನಂತರ 5S ವಾಸ್ ಫಸ್ಟ್ ಡೆವಲಪ್ಡ್ ಇನ್ ಜಪಾನಲ್ಲಿ ಫಸ್ಟ್ ಡೆವಲಪ್ಡ್ ಆಗುತ್ತೆ. ಇಟ್ ವಾಸ್ ಫಸ್ಟ್ ಅಫಿಷಿಯಲಿ ಇಂಟ್ರೊಡ್ಯೂಸ್ಡ್ ಇನ್ ದಿ 1970 ಇನ್ ದಿ ಟೊಯೋಟಾ ಮೋಟರ್ ಕಂಪನಿ. ಇವಾಗ ಜಪಾನೀಸ್ ಇಂಟ್ರೊಡ್ಯೂಸ್ ಮಾಡಿರೋ 5S ಮೊದಲಾಗೆ ಎಲ್ಲಿ ಬಂದಿದೆ ಅಂತ, ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತಂದರೆ ಟೊಯೋಟಾ ಮೋಟರ್ ಕಂಪ್ನಿಯಲ್ಲಿ. 5Sಲ್ಲಿ 5 ವಿಧಗಳಿವೆ. ಒಂದು ಸೈರಿ, ಎರಡನೇದು ಸೈಟಾನ್, ಸೈಸೋ, ಸೈಕೆಟ್ಸು, ಸಿಟ್ಸುಕೆ. ಇವೆಲ್ಲ ಜಪಾನೀಸ್ ಟರ್ಮ್ಸ್ ವರ್ಡ್ಸ್ಗಳಿವು. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಶಾರ್ಟು, ಸೆಟ್ಟಿನ್ ಆರ್ಡರು, ಶೈನು, ಸ್ಟ್ಯಾಂಡರ್ಡೈಸು, ಸಸ್ಟೈನ್ ಅಂತ. ಶಾರ್ಟ್ ಅಂದರೆ ವಿಂಗಡಿಸು, ಸೆಟ್ಟಿನ್ ಆರ್ಡರ್ ಅಂದರೆ ನೇರಗೊಳಿಸು, ಒಂದು ಆರ್ಡ್ರಲ್ಲಿ ಇಡಿ ಅಂತ. ಶೈನ್ ಅಂದರೆ ಒಳ ಇರಿ, ಕ್ಲೀನ್ ಅಂತ. ಸ್ಟ್ಯಾಂಡರ್ಡೈಸ್ ಅಂದರೆ ಪ್ರಾಮಾಣೀಕರಿಸು, ಒಂದು ಸ್ಟ್ಯಾಂಡರ್ಡೈಸ್ ಮಾಡು ಅಂತ. ಸಸ್ಟೈನ್ ಅಂದರೆ ಉಳಿಸಿಕೊಳ್ಳಲು, ಸಸ್ಟೈನ್ ಮಾಡೋದು. ನೆಕ್ಸ್ಟು, ವಾಟ್ ಈಸ್ 5S? 5S ಎಂದರೇನು? 5S ಈಸ್ ಎ ಫಿಲಾಸಫಿ ಆ್ಯಂಡ್ ಎ ವೇ ಆಫ್ ಆರ್ಗನೈಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದಿ ವರ್ಕ್ ಪ್ಲೇಸ್ ಆ್ಯಂಡ್ ವರ್ಕ್ ಫ್ಲೋ ವಿತ್ ದಿ ಇಂಟೆಂಟ್ ಟು ಇಂಪ್ರೂವ್ ಎಫಿಷಿಯನ್ಸಿ ಬೈ ಎಲಿಮಿನೇಟಿಂಗ್ ವೇಸ್ಟ್. 5S ಅನ್ನೋದು ಒಂದು ಫಿಲಾಸಫಿ. ಅದು ವೇ ಯಾವ ಥರ ವೇ ಅಂದರೆ ಆರ್ಗನೈಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದಿ ವರ್ಕ್ ಪ್ಲೇಸ್. ಒಂದು ವರ್ಕ್ ಪ್ಲೇಸ್ನ ಆರ್ಗನೈಸ್ ಮಾಡುತ್ತೆ ಮತ್ತು ಮ್ಯಾನೇಜ್ ಮಾಡುತ್ತೆ. ವರ್ಕ್ ಫ್ಲೋ ವಿತ್ ದಿ ಇಂಟೆಂಟ್ ಆಫ್, ಯಾವ ಇಂಟೆಂಟ್ ಇರುತ್ತೆ ಅದನ್ನು ಬಳಸೋದ್ರಿಂದ ಅಂದರೆ 5S ಯೂಸ್ ಮಾಡೋದ್ರಿಂದ ಏನು ಇಂಟೆಂಟ್ ಇರುತ್ತೆ ಅಂದರೆ ಇಂಪ್ರೂವ್ ಎಫಿಷಿಯನ್ಸಿ ಆ್ಯಂಡ್ ಎಲಿಮಿನೇಟಿಂಗ್ ವೇಸ್ಟ್ನ ಎಲಿಮಿನೇಟ್ ಮಾಡುತ್ತೆ, ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡುತ್ತೆ. ಇಟ್ ಈಸ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ವರ್ಕಿಂಗ್ ಎನ್ವೈರ್ನಮೆಂಟ್ ಇಂಪ್ರೂವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ 5S. 5S ಆ್ಯಕ್ಟಿವಿಟೀಸ್ ಆರ್ ಟು ಕ್ರಿಯೇಟ್ ಗುಡ್ ವರ್ಕಿಂಗ್ ಎನ್ವೈರ್ನಮೆಂಟ್ ಥ್ರೂ ರಿಡಕ್ಷನ್ಸ್ ಆಫ್ ಮುರ. 5S ಆ್ಯಕ್ಟಿವಿಟೀಸು ಕ್ರಿಯೇಟ್ ಮಾಡುತ್ತೆ, ಒಂದು ಒಳ್ಳೆ ವರ್ಕಿಂಗ್ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಯಾವುದ್ರ ಮೂಲಕ? ರಿಡಕ್ಷನ್ಸ್ ಆಫ್ ಮುರನ ರಿಡಕ್ಷನ್ ಮಾಡೋದ್ರ ಮೂಲಕ ಒಳ್ಳೆ ವರ್ಕಿಂಗ್ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡುತ್ತೆ 5S. ಮುರ ಎಂದರೇನು? ವಾಟ್ ಈಸ್ ಮುರ? ಮುಡ ಅನ್ನೋದು ಆ್ಯಕ್ಟಿವಿಟಿ ವಿಚ್ ಈಸ್ ವೇಸ್ಟ್ಫುಲ್ ಆರ್ ಡಸ್ ನಾಟ್ ಆ್ಯಡ್ ವ್ಯಾಲ್ಯೂ. ಒಂದು ಆ್ಯಕ್ಟಿವಿಟಿ ಅದು ವೇಸ್ಟ್ಫುಲ್ಲು, ಡಸ್ ನಾಟ್ ಆ್ಯಡ್ ವ್ಯಾಲ್ಯೂ ಅಂದರೆ ನಮ್ಮ ಕೆಲಸಕ್ಕೆ ಅದು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ ಅಂದರೆ ಅದು ವೇಸ್ಟ್ಫುಲ್ ಆಗಿರುತ್ತೆ, ಆ ಕೆಲಸಕ್ಕೆ ಏನು ಮಹತ್ವ ಕೊಡ್ತಾ ಇರಲ್ಲ, ಅದನ್ನು ಮುಡ ಅಂತ ಕರಿತೀವಿ. ಮುರಿ ಅಂದರೆ ಓವರ್ ಬರ್ಡನ್, ಅನ್ರೀಸನಬಲ್ನೆಸ್ ಆರ್ ಅಬ್ಸರ್ವಿಟಿ. ಮುರಿ ಅಂದರೆ ಓವರ್ ಬರ್ಡನ್ ಅಂತ. ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಫುಲ್ಲು ಎಫರ್ಟ್ ಆಗ್ತಾಯಿದ್ದೀವಿ, ಆದರೆ ಯೂಸ್ ಆಗ್ತಾಯಿಲ್ಲ, ಸುಮ್ಮನೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದು ಮುರಿ ಅಂತ. ಮುರ ಅಂದರೆ ಅನ್ಈವನ್ನೆಸ್ ಆರ್ ಇನ್ಕನ್ಸಿಸ್ಟೆನ್ಸಿ ಪ್ರೈಮರ್ಲಿ ವಿತ್ ಫಿಸಿಕಲ್ ಮ್ಯಾಟರ್ ಆ್ಯಂಡ್ ದಿ ಹ್ಯೂಮನ್ ಸ್ಪಿರಿಚುವಲ್ ಕಂಡೀಷನ್ಸ್. ಮುರ ಅಂದರೆ ಅನ್ಈವನ್ನೆಸ್ ಆರ್ ಇನ್ಕನ್ಸಿಸ್ಟೆನ್ಸಿ ಅಂತ. ಅಂದರೆ ನೀವು ವರ್ಕ್ ಮಾಡ್ತಾಯಿದ್ದೀರ ಅಂದರೆ ಅದಕ್ಕೆ ಏನೇ ಒಂದು ಕೆಲಸ ಮಾಡ್ತಾಯಿದ್ದೀರ ಅಂದರೆ ಅನ್ಈವನ್ನೆಸ್ಸು, ಒಂದು ನೆಗ್ಲಿಜೆನ್ಸಿಯಿಂದ ವರ್ಕ್ ಮಾಡ್ತಾಯಿರ್ತೀರ, ಮತ್ತು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಒಂದು ಇರುತ್ತೆ, ನೀವೊಂದು ಮಾಡ್ತಾಯಿರ್ತೀರ, ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿರಲ್ಲ. ಒಂದು ಸಲ ಕರೆಕ್ಟಾಗಿ ಕೆಲಸ ಮಾಡ್ತೀರ, ಒಂದು ಸಲ ಕರೆಕ್ಟಾಗಿ ಕೆಲಸ ಮಾಡ್ತಿರಲ್ಲ. ನೀವು ಒಂದು ಅನ್ಈವನ್ನೆಸ್ ಇರುತ್ತೆ, ಇನ್ಕನ್ಸಿಸ್ಟೆನ್ಸಿ ಇರುತ್ತೆ, ಕರೆಕ್ಟಾಗಿ ನೀವು ಕನ್ಸಿಸ್ಟೆಂಟಾಗಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತಿರಲ್ಲ, ಇದನ್ನು ಮುರ ಅಂತ ಕರಿತೀವಿ. ವಾಟ್ 5S ಕ್ಯಾನ್ ಡೂ? 5S ಏನು ಮಾಡುತ್ತೆ? ಐಡೆಂಟಿಫೈ ಅಬ್ನಾರ್ಮಿಟೀಸ್. ಒಂದು ವರ್ಕ್ ಏರಿಯಾದಲ್ಲಾಗಿರ್ಬೋದು, ಶಾಪ್ ಫ್ಲೋರಲ್ಲಾಗಿರ್ಬೋದು, ಅಬ್ನಾರ್ಮಿಟೀಸ್ನ ಐಡೆಂಟಿಫೈ ಮಾಡುತ್ತೆ 5Sನ ನಾವು ಯೂಸ್ ಮಾಡೋದ್ರಿಂದ. ಐಡೆಂಟಿಫೈ ವೇಸ್ಟ್ ಆ್ಯಂಡ್ ರಿಡ್ಯೂಸ್ ದಿ ವೇಸ್ಟ್ನ ಐಡೆಂಟಿಫೈ ಮಾಡುತ್ತೆ ಮತ್ತು ರಿಡ್ಯೂಸ್ ಮಾಡುತ್ತೆ. ಇಂಪ್ರೂವ್ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಇಂಪ್ರೂವ್ ಸೇಫ್ಟಿ, ಒಂದು ವರ್ಕ್ ಸೇಫ್ಟಿ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಇಂಪ್ರೂವ್ ವರ್ಕ್ ಪ್ಲೇಸ್ನ ಇಂಪ್ರೂವ್ ಮಾಡುತ್ತೆ. ಡೀಟೇಲ್ಸ್ ಆಫ್ 5S ಅಪ್ರೋಚ್. 5S ಅಪ್ರೋಚ್ ಅನ್ನೋದನ್ನ ಡೀಟೇಲಾಗಿ ನೋಡೋಣ ಬನ್ನಿ. ಫಸ್ಟ್ ಒನ್, ಶಾರ್ಟ್ ಎಂದರೆ ವಿಂಗಡಿಸು ಅಂತ. ಫೋಕಸಸ್ ಆನ್ ಎಲಿಮಿನೇಟಿಂಗ್ ಅನ್ನೆಸರಿ ಐಟಮ್ ಫ್ರಮ್ ದಿ ವರ್ಕ್ ಪ್ಲೇಸ್. ನಮ್ಮ ವರ್ಕ್ ಪ್ಲೇಸಲ್ಲಿ ಅನ್ನೆಸರಿ ಐಟಮ್ನ ಎಲಿಮಿನೇಟ್ ಮಾಡೋಕ್ಕೆ ಫೋಕಸ್ ಮಾಡ್ಬೇಕು ನಾವು. ಕ್ಯಾಟಗರೈಸ್ ಎಕ್ವಿಪ್ಮೆಂಟ್, ಇನ್ಸ್ಟ್ರೂಮೆಂಟ್, ಟೂಲ್ ಇನ್ ಯುವರ್ ವರ್ಕ್ ಪ್ಲೇಸ್ ಇಂಟು ದಿ ಫಾಲೋಯಿಂಗ್ 3 ಕ್ಯಾಟಗರೀಸ್. ಫಸ್ಟ್ ಒನ್ ನೆಸಸರಿ, ಅನ್ನೆಸರಿ, ಸಮ್ಟೈಮ್ ನೆಸಸರಿ ಅಂತ. ಥರ್ಡ್ ಒನ್
ನೆಸರಿ ಅಂದರೆ ನಮ್ಗೇನು ಬೇಕಾಗಿರೋದನ್ನ ಅದನ್ನು ಒಂದು ಕ್ಯಾಟಗರಿ ಮಾಡ್ಕೋಬೇಕು. ಸೆಪ್ರೇಟಾಗಿ ನಾವು ಅದನ್ನು ಶಾರ್ಟ್ ಮಾಡಬೇಕು, ವಿಂಗಡಿಸಬೇಕು. ಆಮೇಲೆ ಅನ್ನೆಸರಿ ಬೇಡವಾದನ್ನು ಸ್ಕ್ರ್ಯಾಪ್ ಮಾಡ್ಬೋದಾಗಿರ್ಬೋದು, ಅದನ್ನ ಎಲಿಮಿನೇಟ್ ಮಾಡಬೇಕು. ಟೈಮ್ ನೆಸಸರಿ ಅಂದರೆ ಕೆಲವೊಂದು ಟೈಮಲ್ಲಿ ಬೇಕಾಗಿರೋದನ್ನ ಅದನ್ನು ಒಂದು ಜಾಗದಲ್ಲಿ ಸೇಫಾಗಿ ಪ್ಲೇಸ್ ಮಾಡೋದಾಗಿರ್ಬೋದು. ಇದು ಶಾರ್ಟ್ ಅಂತ ವಿಂಗಡಿಸುವಂಥ. ನೆಸರಿ, ಅನ್ನೆಸರಿ, ಟೈಮ್ ನೆಸರಿ ಐಟಮ್ಸ್ಗಳನ್ನ ಬೇಕಾಗಿರೋದನ್ನ ಇಟ್ಕೊಂಡು ಬೇಡವಾದನ್ನ ಎಲಿಮಿನೇಟ್ ಮಾಡೋದೇ ಶಾರ್ಟ್ ಅಂತ. ಶಾರ್ಟ್ನ ಎಕ್ಸಾಂಪಲ್ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು. ಫಸ್ಟ್ ಹೆಂಗಿತ್ತು, ನಂತರ ಹೇಗಿದೆ ಅನ್ನೋದು. ಫಸ್ಟು ಎಲ್ಲ ಒಂದು ಗೋಡನ್ ಥರ ಇದೆ. ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ, ಬೇಕಾದನ್ನು ಇಟ್ಕೊಂಡು ಬೆಳೆದಿಂದ ಸ್ಕ್ರ್ಯಾಪ್ ಮಾಡಿಕೊಂಡು ವರ್ಕ್ ಏರಿಯಾನ ಶಾರ್ಟ್ ವಿಂಗಡಿಸು ಆ ಪ್ರಿನ್ಸಿಪಲ್ನ ಇಲ್ಲಿ ಫಾಲೋ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಒಂದು ಸೆಟ್ ಇನ್ ಆರ್ಡರ್, ನೇರಗೊಳಿಸು ಅಂತ ಕನ್ನಡದಲ್ಲಿ. ಸೆಟ್ ಇನ್ ಆರ್ಡರ್. ಸೆಟ್ ಈಸ್ ಬೇಸ್ಡ್ ಆನ್ ಫೈಂಡಿಂಗ್ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಸ್ಟೋರೇಜ್ ಆಫ್ ದಿ ನೆಸಸರಿ ಐಟಮ್. ಸೆಟ್ ಅನ್ನೋದು ಬೇಸ್ಡ್ ಆನ್ ಫೈಂಡಿಂಗ್ ದಿ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಸ್ಟೋರೇಜ್ ಆಫ್ ನೆಸಸರಿ ಐಟಮ್. ನಾವು ಒಂದು ನೆಸಸರಿ ಐಟಮ್, ನಮ್ಗೆ ಬೇಕಾಗಿರೋ ಐಟಮ್ನ ಯಾವ ಥರ ನಾವು ಎಫೆಕ್ಟಿವ್ ಆಗಿ ಆ್ಯಂಡ್ ಎಫಿಷಿಯೆಂಟಾಗಿ ಸ್ಟೋರೇಜ್ ಮಾಡ್ತೀವಿ ಅನ್ನೋದೇ ಸೆಟ್ ಇನ್ ಆರ್ಡರು. ಇವಾಗ ನಾವು ಅನ್ನೆಸರಿ ಐಟಮ್ಸ್ನ ರಿಮೂವ್ ಮಾಡಿದ್ವಿ ಯಾವುದರಲ್ಲಿ, ಶಾರ್ಟಲ್ಲಿ. ಆಮೇಲೆ ನೆಸಸರಿ ಐಟಮ್ನ ಇಟ್ಕೊಂಡಿದ್ದೀವಿ. ಆ ನೆಸಸರಿ ಐಟಮ್ನ ಹೇಗೆ ಎಫಿಷಿಯೆಂಟಾಗಿ ಹಾಗೆ ಎಫೆಕ್ಟಿವ್ ಆಗಿ ಹೇಗೆ ಸ್ಟೋರ್ ಮಾಡ್ತೀವಿ ಅನ್ನೋದೇ ಸೆಟ್ ಇನ್ ಆರ್ಡರ್ ಅಂತ. ಅದರಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದರೆ ನಾವು ಕ್ಯಾನ್ ಸಿ, ಕ್ಯಾನ್ ಟೇಕ್ ಔಟ್ ಆ್ಯಂಡ್ ಕ್ಯಾನ್ ರಿಟರ್ನ್ ಫಿಲಾಸಫಿನ ಅಪ್ಲೈ ಮಾಡಬೇಕು. ನಾನು ನೋಡುವಂಥದ್ದಾಗಿರ್ಬೇಕು, ಮತ್ತು ತಗೊಳ್ಳುವಂಥದ್ದಾಗಿರ್ಬೇಕು, ಮತ್ತು ಅದೇ ಜಾಗದಲ್ಲಿ ಇಡುವಂಥದ್ದಾಗಿರ್ಬೇಕು. ಆ ಥರ ನಾವು ಸೆಟ್ ಇನ್ ಆರ್ಡರ್ ಫಾರ್ಮೇಟಲ್ಲಿ ಪ್ಲೇಸ್ ಮಾಡಬೇಕು. ದಿಸ್ ವಿಲ್ ಸೇವ್ ಟೈಮ್ ಆ್ಯಂಡ್ ಎನರ್ಜಿ. ಈ ಸೆಟ್ ಇನ್ ಆರ್ಡರ್ ಅನ್ನೋದು ನಮಗೆ ಟೈಮ್ನ ಮತ್ತು ಎನರ್ಜಿನ ಸೇವ್ ಮಾಡುತ್ತೆ. ಈ ಎಕ್ಸಾಂಪಲ್ ನೋಡ್ಬೋದು ನೀವು. ಅಲ್ಲಿ ಯಾವ ಥರ ಪ್ರಾಪರಾಗಿ ಟೂಲ್ಸ್ನ ಮತ್ತು ಎಕ್ವಿಪ್ಮೆಂಟ್ಗಳನ್ನ, ಹ್ಯಾಮರ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಎಲ್ಲ ಸ್ಪ್ಯಾನರ್ ಆಗಿರ್ಬೋದು, ಯಾವ ಥರ ಪ್ಲೇಸ್ ಮಾಡಿದ್ದಾರೆ ಸೆಟ್ ಇನ್ ಆರ್ಡರಲ್ಲಿ ಅಂತ ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಶೈನ್, ಹೊಳೆಯಿರಿ, ಕ್ಲೀನ್ ಅಂತ. ಶೈನ್ ಅಂದರೆ ಕ್ಲೀನಿಂಗ್ ಅಪ್ ಒನ್ ವರ್ಕ್ ಪ್ಲೇಸ್ ಡೈಲಿ ಸೊ ದಟ್ ದೇರ್ ಈಸ್ ನೋ ಡಸ್ಟ್ ಆನ್ ಫ್ಲೋರ್ಸ್, ಮೆಷಿನ್ಸ್ ಆರ್ ಎಕ್ವಿಪ್ಮೆಂಟ್. ನಾವು ಕ್ಲೀನಿಂಗ್ ವರ್ಕ್ ಪ್ಲೇಸಲ್ಲಿ ಡೈಲಿ ಒಂದು ಕ್ಲೀನ್ ಮಾಡೋದಾಗಿರ್ಬೋದು, ವರ್ಕ್ ಏರಿಯಾನ ನೀಟಾಗಿ ಮೇಂಟೈನ್ ಮಾಡೋದಾಗಿರ್ಬೋದು, ಅಲ್ಲಿ ಏನೇ ಡಸ್ಟ್ ಆಗಿರ್ಬೋದು, ಫ್ಲೋರಲ್ಲಿ ಒಂದು ವಾಟರ್ ಸ್ಪಿಲ್ಲೇಜ್ ಆಗಿರ್ಬೋದು, ಕೂಲೆಂಟ್ ಸ್ಪಿಲ್ಲೇಜ್ ಆಗಿರ್ಬೋದು, ಏನು ಇರೋ ಥರ ವರ್ಕ್ ಏರಿಯಾನ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಡೈಲಿ ನಾವು ಮಾನಿಟರ್ ಮಾಡ್ಕೊಂಡು ಡೈಲಿ ಕ್ಲೀನ್ ಮಾಡೋದೇ ಶೈನ್ ಅಂತ. ಶೈನ್ ಹೇಳುತ್ತೆ ಇದ್ರ ಬಗ್ಗೆ. ಡೆವಲಪ್ ಆ್ಯಂಡ್ ಫಾಲೋ ರೆಗ್ಯುಲರ್ ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಶೆಡ್ಯೂಲ್. ಮಿಷಿನ್ಗೆ ಅದು ತನ್ನದೇ ಅಂತ ಮೇಂಟೆನೆನ್ಸ್ ಶೆಡ್ಯೂಲ್ನ ಫಿಕ್ಸ್ ಮಾಡೋದು. ಡೆವಲಪ್ ಆ್ಯಂಡ್ ಫಾಲೋ ರೆಗ್ಯುಲರ್ ಕ್ಲೀನಿಂಗ್. ನಾವು ಡೈಲಿ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಕ್ಲೀನಿಂಗ್ನ ನಮ್ಮ ವರ್ಕ್ ಏರಿಯಾದಲ್ಲಿ ರೆಗ್ಯುಲರಾಗಿ ಕ್ಲೀನಿಂಗ್ ಮೇಂಟೈನ್ ಮಾಡೋದು, ಫಾಲೋ ಮಾಡೋದು, ಡೆವಲಪ್ ಮಾಡೋದು. ಇದು ಶೈನ್ ಹೇಳುತ್ತೆ. ಈ ಥರ ಕ್ಲೀನ್ ದ ವರ್ಕ್ ಪ್ಲೇಸ್ ಅಂತ ಹೇಳುತ್ತೆ ಶೈನ್. ಎಕ್ಸಾಂಪಲ್ ನೋಡ್ಬೋದು ನೀವು, ಅಲ್ಲಿ ಆ ಶಾಪ್ ಫ್ಲೋರಲ್ಲಿ ಯಾವ ಥರ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು. ನೆಕ್ಸ್ಟು ಸ್ಟ್ಯಾಂಡರ್ಡೈಸ್ ಅಂತ. ಫೋರ್ತ್ ಒಂದು ಸ್ಟ್ಯಾಂಡರ್ಡೈಸ್ ಅಂದರೆ ಪ್ರಮಾಣೀಕರಿಸು ಅಂತ. ಮೇಂಟೈನ್ ಎ ಎನ್ವೈರ್ನಮೆಂಟ್ ವೇರ್ S1 to S3 ಆರ್ ಇಂಪ್ಲಿಮೆಂಟೆಡ್ ಇನ್ ದಿ ಸೇಮ್ ಮ್ಯಾನರ್ ಥ್ರೂಔಟ್ ದ ಆರ್ಗನೈಜೇಷನ್. ಗಿವ್ ಆಪರ್ಚುನಿಟೀಸ್ ಟು ಎಂಪ್ಲಾಯ್ ಟು ಟೇಕ್ ಆ್ಯಕ್ಟಿವ್ ಪಾರ್ಟ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಸ್ಟ್ಯಾಂಡರ್ಡ್ ಅಂತ. ಸ್ಟ್ಯಾಂಡರ್ಡೈಸ್ ಏನು ಮಾಡುತ್ತೆ ಅಂದರೆ S1 to S3 ಇದೆಯಲ್ಲ, ಶಾರ್ಟು, ಸೆಟ್ ಇನ್ ಆರ್ಡರು ಮತ್ತು ಶೈನ್ ಇದೆಯಲ್ಲ, ಇದು ಕರೆಕ್ಟಾಗಿ ಇಂಪ್ಲಿಮೆಂಟೆಡ್ ಆಗ್ತಿದೆಯಾ ಒಂದು ಆರ್ಗನೈಜೇಷನಲ್ಲಿ, ಕಂಪ್ಲೀಟ್ ಥ್ರೂಔಟ್ ಸೇಮ್ ಮ್ಯಾನರಲ್ಲಿ ವರ್ಕ್ ಆಗ್ತಾಯಿದೆಯಾ ಅನ್ನೋದನ್ನ ಈ ಸ್ಟ್ಯಾಂಡರ್ಡೈಸ್ ಮಾಡುತ್ತೆ. ಗಿವ್ ಆಪರ್ಚುನಿಟೀಸ್ ಟು ಎಂಪ್ಲಾಯ್ ಟು ಟೇಕ್ ಆ್ಯಕ್ಟಿವ್ ಪಾರ್ಟ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟ್ಯಾಂಡರ್ಡ್ಸ್. ಈ ಸ್ಟ್ಯಾಂಡರ್ಡ್ನ ಡೆವಲಪ್ ಮಾಡೋಕ್ಕೆ ನಾವು ಎಲ್ಲ ಎಂಪ್ಲಾಯ್ಗಳಿಗೆ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡಬೇಕು. ಅವ್ರಿಗೂ ಈ ಸ್ಟ್ಯಾಂಡರ್ಡೈಸ್ ಮಾಡೋಕ್ಕೆ ಅವ್ರ ವರ್ಕ್ ಪ್ಲೇಸ್ನ ಅವ್ರ ವರ್ಕ್ ಎನ್ವೈರ್ನಮೆಂಟ್ನ ಸ್ಟ್ಯಾಂಡರ್ಡೈಸ್ ಮಾಡೋಕ್ಕೆ ಅವ್ರಿಗೂ ಆಪರ್ಚುನಿಟೀಸ್ ಕೊಡಬೇಕು, ಎಂಪ್ಲಾಯೀಸ್ಗಾಗಿರ್ಬೋದು, ಟ್ರೈನೀಸ್ಗಾಗಿರ್ಬೋದು. ಎಕ್ಸಾಂಪಲ್ ಹೇಳೋದಾದರೆ ವರ್ಕ್ ಇನ್ಸ್ಟ್ರಕ್ಷನ್, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ಒಂದು ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ವರ್ಕ್ ಇನ್ಸ್ಟ್ರಕ್ಷನ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ SOP ಅಂತಾರೆ, SOP ಆಗಿರ್ಬೋದು. ಚೆಕ್ ಲೀಸ್ಟ್ ಡೆವಲಪ್ಮೆಂಟು. ಇವಾಗ ನಾವು 5 years ನೀಟಾಗಿ 5 years ಫಾಲೋ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ವರ್ಕ್ ಏರಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಚೆಕ್ ಲೀಸ್ಟ್ ಡೆವಲಪ್ ಮಾಡೋದು. ಕ್ಲೀನಾಗಿ ಶಾರ್ಟ್ ಆಗಿದೆಯಾ, ಸೆಟ್ ಇನ್ ಆರ್ಡರ್ ಆಗಿದೆಯಾ, ನೀಟಾಗಿ ವರ್ಕ್ ಏರಿಯಾ ಕ್ಲೀನ್ ಆಗಿದೆಯಾ, ಇನ್ಸ್ಟ್ರೂಮೆಂಟ್ಗಳೆಲ್ಲ ಕರೆಕ್ಟಾಗಿ ವರ್ಕ್ ಏರಿಯಾದಲ್ಲಿ ಸೆಟ್ ಇನ್ ಆರ್ಡರ್ ಆಗಿದೆಯಾ ಅಂತ ಒಂದು ಚೆಕ್ ಲಿಸ್ಟ್ನ ಕ್ರಿಯೇಟ್ ಮಾಡೋದು. ಕಲರ್ ಕೋಡಿಂಗ್ ಫಾರ್ ವೇಸ್ಟ್ ಸೆಗ್ರಿಗೇಷನು. ವೇಸ್ಟ್ನ ಸೆಗ್ರಿಗೇಷನ್ ಮಾಡೋಕ್ಕೆ ಒಂದು ಕಲರ್ ಕೋಡಿಂಗ್ ಕೊಡೋದು. ರೆಡ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು. ಇದೇ ಬೇರೆ ಥರ ವೇಸ್ಟು, ಇದು ಬೇರೆ, ಇದು ಪೇಪರ್ ವೇಸ್ಟು, ಇದು ಆಯಿಲ್ ಸ್ಪಿಲ್ಲೇಜ್ ವೇಸ್ಟು, ಇದು ಕಾಟನ್ ವೇಸ್ಟು, ಈ ಥರ ಇದು ಕಲರ್ ಕೋಡಿಂಗ್ ಕೊಡೋದು ವೇಸ್ಟ್ ಸೆಗ್ರಿಗೇಷನ್ಗೆ. ಇದು ಎಕ್ಸಾಂಪಲ್. ಅಂದರೆ ನೀವು ಸ್ಟ್ಯಾಂಡರ್ಡೈಸ್ ಅಂದರೆ S1 to S3
ಶಾರ್ಟು, ಸೆಟ್ ಇನ್ ಆರ್ಡರು ಮತ್ತು ಶೈನ್ ಇದು ಫಾಲೋ ಆಗ್ತಾ ಇದೆಯಾ ಒಂದು ಸೇಮ್ ವರ್ಕಿಂಗ್ ಮ್ಯಾನ್ಯುವಲ್ಲಿ ಥ್ರೂಔಟ್ ದ ಆರ್ಗನೈಜೇಷನಲ್ಲಿ. ಈ S1 to S3 ಫಾಲೋ ಆಗ್ತಾ ಇದೆಯಾ? ಫಾಲೋ ಆಗೋಕ್ಕೆ ನಾವು ಒಂದು ಸ್ಟ್ಯಾಂಡರ್ಡೈಸ್ನ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿರ್ತೀವಿ. ಆ ಡಾಕ್ಯುಮೆಂಟ್ನ ಇಂಪ್ಲಿಮೆಂಟ್ ಆಗಿದೆಯಾ ವರ್ಕ್ ಏರಿಯಾದಲ್ಲಿ, ಅವರು ವರ್ಕ್ ಮಾಡ್ತಿದ್ದಾರೆ S1 to S3 ಇಂಪ್ಲಿಮೆಂಟ್ ಆಗಿದೆಯಾ ಅನ್ನೋದು ಚೆಕ್ ಮಾಡೋದೇ ಸ್ಟ್ಯಾಂಡರ್ಡೈಸ್ ಅಂತ. ಎಕ್ಸಾಂಪಲ್ ನೋಡ್ಬೋದು ನೀವು. ಸ್ಟ್ಯಾಂಡರ್ಡೈಸ್ ಅಂದರೆ ಇಲ್ಲಿ ನೋಡಿ, ಈ ಟೂಲ್ಸ್ಗಳಿಗೆ ನೈಫ್ ಅಂತ, ಸ್ನಿಪ್ಸ್ ಅಂತ, ಅಲಂಕಿ ಅಂತ, ನೀಡಲ್ ನೋಸ್ ಅಂತ, ಕಲೆಕ್ಟಿವ್ ಕ್ಲೀನರ್ಸ್ ಅಂತ ಈ ಥರ ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ. ನಿಮಗೆ ನೇಮಿಂಗ್ ಕೊಟ್ಟಿರ್ತಾರೆ ಈ ಥರ. ಇದು ಎಕ್ಸಾಂಪಲ್ಸ್ ಸ್ಟ್ಯಾಂಡರ್ಡೈಸ್ಗೆ. ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ಸಸ್ಟೈನ್ ಅಂತ, ಉಳಿಸಿಕೊಳ್ಳಲು. ಮೇಂಟೈನ್ S1 to S4 ಥ್ರೂ ಡಿಸಿಪ್ಲಿನ್, ಕಮಿಟ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ನಾವು ಮೇಂಟೈನ್ ಮಾಡಬೇಕು S1 to S4. S1 ಇಂದ S4ವರೆಗೂ ಏನು ಫಾಲೋ ಮಾಡ್ಕೊಂಬಂದಿದ್ದೀವಿ ಅದನ್ನು ನಾವು ಡಿಸಿಪ್ಲಿನಾಗಿ, ಕಮಿಟ್ಮೆಂಟಾಗಿ ಮೇಂಟೈನ್ ಮಾಡಬೇಕು ನಮ್ಮ ವರ್ಕ್ ಏರಿಯಾದಲ್ಲಿ. ಅದನ್ನೇ ಸಸ್ಟೈನ್ ಅಂತಾರೆ. ಇಟ್ ಫೋಕಸಸ್ ಆನ್ ಡಿಫೈನಿಂಗ್ ಎ ನ್ಯೂ ಮೈಂಡ್ಸೆಟ್ ಆ್ಯಂಡ್ ಎ ಸ್ಟ್ಯಾಂಡರ್ಡ್ ಇನ್ ದಿ ವರ್ಕ್ ಪ್ಲೇಸ್. ಅದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಸಸ್ಟೈನ್ ಅಂದರೆ, ಡಿಫೈನಿಂಗ್ ಎ ನ್ಯೂ ಮೈಂಡ್ಸೆಟ್, ಒಂದು ಒಳ್ಳೆ ಮೈಂಡ್ಸೆಟ್ನ ಡಿಫೈನ್ ಮಾಡುತ್ತೆ. ಆ್ಯಂಡ್ ಎ ಸ್ಟ್ಯಾಂಡರ್ಡ್ ಇನ್ ದಿ ವರ್ಕ್ ಪ್ಲೇಸ್, ಒಂದು ವರ್ಕ್ ಏರಿಯಾದಲ್ಲಿ ವರ್ಕ್ ಪ್ಲೇಸಲ್ಲಿ ಸ್ಟ್ಯಾಂಡರ್ಡ್ನ ಕ್ರಿಯೇಟ್ ಮಾಡುತ್ತೆ. ಸಸ್ಟೈನ್ ನಾವು ಉಳಿಸ್ಕೊಂಡು ಬಂದರೆ ಅಂದರೆ ಸಸ್ಟೈನನ್ನು ಉಳಿಸ್ಕೊಳ್ಳೋದು ಅಂದರೆ ನೀವು S1 ಇಂದ S4ವರೆಗೂ ಏನು ಮಾಡ್ಕೊಂಬಂದಿದ್ದೀರಾ ಅದನ್ನು ನೀವು ಸಸ್ಟೈನ್ ಮಾಡಬೇಕು ವರ್ಕ್ ಏರಿಯಾದಲ್ಲಿ. ಅದನ್ನೇ ಫಾಲೋ ಮಾಡ್ಕೊಬರ್ಬೇಕು, ಪುಷ್ ಮಾಡಬೇಕು ಡೇ ಟು ಡೇ ಲೈಫಲ್ಲಿ. ಅವಾಗ ಏನಾಗುತ್ತೆ, ಒಂದು ಒಳ್ಳೆ ಮೈಂಡ್ಸೆಟ್, ನ್ಯೂ ಮೈಂಡ್ಸೆಟ್ ಬಿಲ್ಡ್ ಆಗುತ್ತೆ ಮತ್ತು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆಗುತ್ತೆ ವರ್ಕ್ ಪ್ಲೇಸಲ್ಲಿ. ಇದು ಸಸ್ಟೈನ್ ಅಂತ. ಎಕ್ಸಾಂಪಲ್ಸ್: ರೆಗ್ಯುಲರ್ ಪ್ರೋಗ್ರೆಸ್ ರಿಪೋರ್ಟಿಂಗ್, ಕರೆಕ್ಟಾಗಿ ಪ್ರೋಗ್ರೆಸ್ ಆಗ್ತಾ ಇದೆಯಾ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ, S1 to S4 ಫಾಲೋ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋದಾಗಿರ್ಬೋದು. ಪೀರಿಯಾಡಿಕಲ್ ಎವಾಲ್ಯೂಷನ್ಸ್ ಆಫ್ IS ಆ್ಯಕ್ಟಿವಿಟೀಸ್ ವಿತ್ ಪ್ರಾಪರ್ ಅಡ್ವೈಸ್ ಫಾರ್ ಕಂಟಿನ್ಯೂಷನ್ಸ್ ಆ್ಯಂಡ್ ಫರ್ದರ್ ಇಂಪ್ರೂವ್ಮೆಂಟ್ಸು. ಪೀರಿಯಾಡಿಕಲ್ ಎವಾಲ್ಯೂಷನ್ ಮಾಡೋದಾಗಿರ್ಬೋದು. IS ಆ್ಯಕ್ಟಿವಿಟೀಸು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ. ಪ್ರಾಪರ್ ಅಡ್ವೈಸ್ ಫಾರ್ ಕಂಟಿನ್ಯೂಷನ್ ಆ್ಯಂಡ್ ಫರ್ದರ್ ಇಂಪ್ರೂವ್ಮೆಂಟ್ಸ್, ಪ್ರಾಪರ್ ಅಡ್ವೈಸ್ ಮಾಡೋದಾಗಿರ್ಬೋದು ಎಂಪ್ಲಾಯೀಸ್ಗೆ, ಹಂಗೆ ಟ್ರೈನರ್ಸ್ಗಾಗಿರ್ಬೋದು. ಕಂಟಿನ್ಯೂಸ್ ಆ್ಯಂಡ್ ಫರ್ದರ್ ಇಂಪ್ರೂವ್ಮೆಂಟ್ಸ್ಗೆ ನಾವು 5 years ಅವ್ರ ವರ್ಕ್ ಏರಿಯಾದ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಎಂಪ್ಲಾಯೀಸ್, ಟ್ರೈನೀಸ್ ಅಂದರೆ ಅವ್ರಿಗೆ ನಾವು ಇನ್ನೊಂದು ಸ್ವಲ್ಪ ಪ್ರಾಪರ್ ಅಡ್ವೈಸ್ ಮಾಡೋದಾಗಿರ್ಬೋದು. ಕಂಟಿನ್ಯೂಸ್ ಆ್ಯಂಡ್ ಫರ್ದರ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಾದ್ರು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದಾ, ಡೆವಲಪ್ ಮಾಡ್ಬೋದಾ ಆ ವರ್ಕ್ ಏರಿಯಾದಲ್ಲಿ ಅಂತ. ಅಪ್ರಿಷಿಯೇಷನ್, ರೆಕಗ್ನೈಸೇಷನ್ ಆ್ಯಂಡ್ ಅವಾರ್ಡ್ ಆನ್ ಗುಡ್ 5 years ಆ್ಯಕ್ಟಿವಿಟೀಸ್. ಒಂದೊಳ್ಳೆ 5 years ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ, ಅಲ್ಲಿ ಟೈಮ್ ಸೇವ್ ಆಗ್ತಾಯಿದೆ, ಅದರಿಂದ ನಮ್ಮ ಕಂಪ್ನಿಗೆ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫಿಷಿಯನ್ಸಿಗೆ ಮತ್ತು ವೇಸ್ಟ್ ರಿಡಕ್ಷನ್ ಆಗ್ತಾಯಿದೆ ಅಂದರೆ ಆ ಥರ 5 yearsಗಳಿಗೆ ನಾವು ಅಪ್ರಿಷಿಯೇಷನ್ ಮಾಡೋದಾಗಿರ್ಬೋದು. ರೆಕಗ್ನೈಸೇಷನ್ ಆ್ಯಂಡ್ ಅವಾರ್ಡಿಂಗ್, ಅವ್ರಿಗೆ ಅವಾರ್ಡ್ ಕೊಡೋದಾಗಿರ್ಬೋದು, ರೆಕಗ್ನೈಸೇಷನ್ ಮಾಡೋದಾಗಿರ್ಬೋದು. ಅದನ್ನು ಕಂಪ್ನಿಲಿ ಆರ್ಗನೈಸೇಷನ್ ಮಾಡಬೇಕು. ಟಾರ್ಗೆಟ್ ಆಫ್ 5 years ಅಂತ, 5 yearsನ ಟಾರ್ಗೆಟ್ಗಳೇನಂತ. 0 ಚೇಂಜ್ ಓವರ್ಸ್ ಲೀಡಿಂಗ್ ಟು ಪ್ರಾಡಕ್ಟ್ ಸರ್ವಿಸ್ ಡೈವರ್ಸಿಫಿಕೇಷನ್ ಅಂತ. 0 ಚೇಂಜ್ ಓವರ್ಸ್ ಇರಬೇಕು. ನಾವು 5 yearsನ ನಮ್ಮ ವರ್ಕ್ ಏರಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಚೇಂಜ್ ಓವರ್ನ ಕಡಿಮೆ ಮಾಡುತ್ತೆ. ಅಂದರೆ 0 ಚೇಂಜ್ ಓವರ್ಸ್ ಅಂದರೆ ಏನು ಹೇಳುತ್ತೆ ಅಂದರೆ, ಈ ಪಾಯಿಂಟು, ನೀವೊಂದು ಪ್ರಾಡಕ್ಟ್ನ ರನ್ ಮಾಡ್ತಿದ್ದೀರಿ ಅಂದರೆ ಅದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ಮಿಷಿನ್ನ ನೀವು ಸೆಟ್ ಮಾಡಬೇಕು. ಚೇಂಜ್ ಓವರು ಆ ಮಿಷಿನ್ ಈ ಮಿಷಿನ್ ಆ ಮಿಷಿನ್ಗೆ ಸೆಟ್ಟಿಂಗ್ನ ಚೇಂಜ್ ಮಾಡೋದ್ರಿಂದ ನಮಗೆ ಚೇಂಜ್ ಓವರ್ ಟೈಮು ಜಾಸ್ತಿ ಆಗುತ್ತೆ. ಪ್ರೊಡಕ್ಟಿವಿಟಿ ಮತ್ತು ಆನ್ ಟೈಮ್ ಡೆಲಿವರಿಗೆ ಎಫೆಕ್ಟ್ ಬೀಳುತ್ತೆ. 0 ಡಿಫೆಕ್ಟ್ಸ್ ಲೀಡಿಂಗ್ ಟು ಹೈಯರ್ ಕ್ವಾಲಿಟಿ. ಕಸ್ಟಮರ್ಗೆ ನಾವು 0 ಡಿಫೆಕ್ಟ್ ಅಂದರೆ ಡಿಫೆಕ್ಟ್ ಫ್ರೀ ಪಾರ್ಟ್ ಕಳಿಸೋದ್ರಿಂದ ನಮ್ಮ ಕಂಪ್ನಿದು ಕ್ವಾಲಿಟಿ, ಪ್ರಾಡಕ್ಟ್ ಕ್ವಾಲಿಟಿ ಬಿಲ್ಡ್ ಆಗುತ್ತೆ. 0 ವೇಸ್ಟ್ ಲೀಡಿಂಗ್ ಟು ಲೋವರ್ ಕಾಸ್ಟ್. ನಾವು 5 yearsನ ನಮ್ಮ ವರ್ಕ್ ಏರಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ವೇಸ್ಟ್ ರಿಡಕ್ಷನ್ ಮಾಡೋದ್ರಿಂದ ನಮ್ಮ ಕಂಪ್ನಿಗೆ ಕಾಸ್ಟ್ ರಿಡಕ್ಷನ್ನು ಮತ್ತು ವೇಸ್ಟು ರಿಡಕ್ಷನ್ ಕಡಿಮೆ ಆಗುತ್ತೆ ಮತ್ತು ಕಂಪ್ನಿ ಇಂಪ್ರೂವ್ಮೆಂಟ್ ಆಗುತ್ತೆ. 0 ಡಿಲೇಸ್ ಲೀಡಿಂಗ್ ಟು ಆನ್ ಟೈಮ್ ಡೆಲಿವರಿ. ನಾವು 0 ಡಿಲೇಸ್ ಮೇಂಟೈನ್ ಮಾಡಿದ್ರೆ ನಮ್ಮ ಕಂಪ್ನಿಗೆ ಆನ್ ಟೈಮ್ ಡೆಲಿವರಿ, ಕಸ್ಟಮರ್ಗೆ ಆನ್ ಟೈಮ್ ಡೆಲಿವರಿ ಪ್ರಾಡಕ್ಟ್ನ ನಾವು ಡೆಲಿವರ್ ಮಾಡ್ಬೋದು. 0 ಇಂಜುರೀಸ್ ಪ್ರಮೋಟಿಂಗ್ ಸೇಫ್ಟಿ. ನಮ್ಮ ವರ್ಕ್ ಏರಿಯಾದಲ್ಲಿ 5 yearsನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವರ್ಕ್ ಏರಿಯಾ ವರ್ಕ್ ಕಲ್ಚರ್ ಚೆನ್ನಾಗಿರುತ್ತೆ. 0 ಇಂಜುರೀಸ್ ನಾವು ಮೇಂಟೈನ್ ಮಾಡ್ಬೋದು. ಇಂಜುರೀಸ್ ಆಗದಿರೋ ಥರ ನಾವು ತಡಿಬೋದು. 0 ಬ್ರೇಕ್ ಡೌನ್ಸ್ ಬ್ರಿಂಗಿಂಗ್ ಬೆಟರ್ ಮೇಂಟೆನೆನ್ಸ್. ನಾವು ನಮ್ಮ ಕಂಪ್ನಿಲಿರೋ ಮಿಷಿನ್ಗಳಿಗೆ ಕರೆಕ್ಟ್ ಟೈಮ್ಗೆ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು. ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋದ್ರಿಂದ ನಾವು 0 ಬ್ರೇಕ್ ಡೌನ್ಸ್ ಅಂದರೆ ಬ್ರೇಕ್ ಡೌನ್ಸ್ನ ನಾವು ತಡೆಗಟ್ಬೋದು. ಮುಂಚೆ ಆಗೋ ಬ್ರೇಕ್ ಡೌನ್ಸ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಇವಾಗಲೇ ಮಿಷಿನ್ನ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದ್ರಿಂದ ನಾವು ಬ್ರೇಕ್ ಡೌನ್ಸ್ ಪ್ರಾಬ್ಲಮ್ಗಳನ್ನ ಎಲಿಮಿನೇಟ್ ಮಾಡ್ಬೋದು. 0 ಬ್ರೇಕ್ ಡೌನ್ಸ್ನ ಮೇಂಟೈನ್ ಮಾಡ್ಬೋದು. ಇಷ್ಟು ಫ್ರೆಂಡ್ಸ್, ವಾಟ್ ಈಸ್ 5 years ಮತ್ತು ಯಾವುದು ಆ 5 5 years ಮೆಥಡಾಲಜಿ ಅನ್ನುವಂಥದ್ದು. ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಈ 5 years PDF ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.